ಹೆಂಗ್ ನಡೀತಿದೆ ಗಾಯ್ಸ್, ಎಲ್ಲಾ ಮೂವಿ ಲವರ್ಸ್ಗೆ ಆಶ್ಚರ್ಯ ಮತ್ತೆ ದುಃಖ ತಂದ್ಕೊಡೋ ವಿಷಯವಿದು. ದ ಐಕಾನಿಕ್ ಕಾವೇರಿ ಥಿಯೇಟರ್ ಇನ್ ಬ್ಯಾಂಗ್ಳೂರ್ ಎಂಡ್ಸ್ ಇಟ್ಸ್ ಗ್ಲೋರಿಯಸ್ ರನ್ ಅಂತ ಹಿಂದೂ ಟೈಮ್ಸ್ ಅಲ್ಲಿ ಕೇಳಿದ ತಕ್ಷಣ ಸೈಕೆ ಆಯ್ತು. ನನ್ನ ಚೈಲ್ಡ್ಹುಡ್ ಅಲ್ಲಿ ಆಲ್ಮೋಸ್ಟ್ ನಾನು ನೋಡಿರೋ ಮೂವೀಸ್ ಎಲ್ಲ ಕಾವೇರಿ ಥಿಯೇಟರ್ ಅಲ್ಲೇ ಅಲ್ವಾಪ, ಏನಪ್ಪ ಇದನ್ನೇ ಮುಚ್ತಾರಲ್ವಾ ಅನ್ಬಿಟ್ಟು. ಆದ್ರೆ ಎಲ್ಲದಕ್ಕೂ ಒಂದ್ ಕೊನೆ ಅಂತ ಇರುತ್ತಲ್ವಾ. ಕಾವೇರಿ ಥಿಯೇಟರ್ ಅಲ್ಲಿ ಇನ್ ಮೂವೀಸ್ ಹಾಕ್ತಿರೋದಕ್ಕೆ ರೀಸನ್ ಹೇಳೋಕ್ಕಿಂತ ಮುಂಚೆ ಕಾವೇರಿ ಥಿಯೇಟರ್ ಒಂಚೂರು ಹಿಸ್ಟ್ರಿ ಹೇಳ್ತೀನಿ. ನಮ್ಮ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರ ಪಂಜರ ಮೂವಿ ಬಂದ್ಬಿಟ್ಟು ಓಪನಿಂಗ್ ತಗೊಂಡಿದ್ದೆ ಕಾವೇರಿ ಥಿಯೇಟರ್ ಅಲ್ಲಿ ಆನ್ Jan 11th 1947. ಹಂಗಂದ್ರೆ ಕಾವೇರಿ ಥಿಯೇಟರ್ ವಯಸ್ಸು ಬಂದ್ಬಿಟ್ಟು 50 ವರ್ಷ. ಸೊ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೂವಿ ಅಂದ್ರೆ ಸುಮ್ನೆನಾ, ಸೂಪರ್ ಹಿಟ್ ಆಗಿರುತ್ತೆ. ಸೊ ಆಗಿಂದ ಕಾವೇರಿ ಥಿಯೇಟರ್ ತುಂಬಾನೇ ಪಾಪ್ಯುಲರ್ ಡೆಸ್ಟಿನೇಷನ್ ಆಯ್ತು ಮೂವಿ ಲವರ್ಸ್ ಗಳಿಗೆ. ನನಗೆ ಗೂಗಲ್ ಇಂದ ರಟ್ಟೊಡ್ಕೊಂಡು ಹೇಳಕ್ಕಾಗಿದ್ದು ಹಿಸ್ಟ್ರಿ ಇಷ್ಟೇ. ನಿಮ್ಗಿನ್ನ ಇದು ಕಾವೇರಿ ಥಿಯೇಟರ್ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ಏನೋ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಕಮೆಂಟ್ಸ್ ಓದಕ್ಕೆ ನನಗೆ ತುಂಬಾ ಇಷ್ಟ. ರೈಟ್, ಮುಂದಕ್ಕೆ ಹೋಗೋಣ. ಕಾವೇರಿ ಥಿಯೇಟರ್ ಇನ್ ಮುಂದೆ ಮೂವಿ ಓಡಿಸ್ತಿರೋದಕ್ಕೆ ಕಾರಣ ಬಂದು OTT ಮತ್ತೆ ಮಲ್ಟಿಪ್ಲೆಕ್ಸ್ಗಳು. ಇಂಡಿಯಾ OTT ಅಲ್ಲಿ ನೋಡಕ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು 5 ವರ್ಷ ಆಗಿರಬಹುದು. ಆಗಿಂದ ಕಾವೇರಿ ಥಿಯೇಟರ್ ಗೆ ಲಾಸ್ ಕಾಣಕ್ ಸ್ಟಾರ್ಟ್ ಆಯ್ತು. ಸೊ ಇದರಿಂದ ಇವಾಗ ಕಾವೇರಿ ಥಿಯೇಟರ್ ನ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಓಹೋ, ಮಳೆ ಬರಕ್ ಸ್ಟಾರ್ಟ್ ಆಗ್ತೈತೆ ಗೈಸ್, ಬೆಂಗಳೂರಲ್ಲಿ ಮಳೆ ಗೈಸ್. ಎಸ್, ಸಾರಿ ಗೈಸ್, ಇಲ್ಲ ಮನೆ ಹತ್ರ ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಓವರ್ ಎಕ್ಸೈಟ್ ಆಗ್ಬಿಟ್ಟೆ. ಪ್ರಿಟಿ ಮಚ್ ಅಷ್ಟೇ ಇವತ್ತು ವಿಡಿಯೋ. ನಾನು ಸುಮ್ಮನೆ ವಿಡಿಯೋ ಹೊಡಿಯೋಕೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೂ ಇಲ್ಲೇ ಇದ್ದೀರಾ ಅಂದರೆ ಒಂದು ಗೇಮ್ ಮಾಡ್ಕೊಂಡು ಹೋಗ್ಬಿಡಿ. ರಾಕ್ ಪೇಪರ್ ಸೀದರ್ ಶೂಟ್. ನಂಗೆ ಗೊತ್ತು ನೀವು ಸೋತ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.